ಮತ್ತೇನೋ ಇವ್ರ ಕಿರಿಕಿರಿ ಬಂದ್ರ ರೌಡಿ ಬರ್ರ ಬೇಗ. ಏನ್ ಕಿರ್ಚಾಡ್ತಾ ಇದೆಯಾ? ಏನಾಯ್ತು? ನಿಮ್ಗೆ ತಲೆ ಇಲ್ವಾ? ತಲೆಯಲ್ಲಿ ಬುದ್ಧಿ ಇಲ್ವಾ? ಕಿಡ್ನಾಪ್ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ ನಿಮ್ಗೆ? ಟಿವಿ ಮೂವಿಯಲ್ಲಿ ನೋಡಿಲ್ವಾ ನೀವು? ಏನೇ ಕೆಲಸ ಮಾಡಿದ್ರು ಪ್ರೊಫೆಷನಲ್ ಆಗಿ ಮಾಡ್ಬೇಕು. ಅದ್ಬಿಟ್ಟು ಮುಖ ನೋಡ್ಕೊಂಡು ತೆಪ್ಪಿಗೆ ನಿಂತ್ಕೋಬಾರ್ದು. ಅಲ್ಲ ಪುಟ್ಟಿ, ಈಗ ನಾವೇನ್ ತಪ್ಪು ಮಾಡಿದ್ವಿ ಅಂತ? ಏನ್ ತಪ್ಪು ಮಾಡಿದೀನಿ ಅಂತ ಕೇಳ್ತಿದ್ದೀರಲ್ಲ? ಕಿಡ್ನಾಪ್ ಮಾಡಿರೋದು ದೊಡ್ಡ ತಪ್ಪಲ್ವಾ? ಅದು ತಪ್ಪಲ್ಲ, ನಮ್ ಡ್ಯೂಟಿ. ಅದನ್ನ ಬಿಟ್ಬಿಟ್ಟು ಈಗ ಯಾಕೆ ಇರ್ತಿದ್ರಿ ಅಂತ ಹೇಳಿ. ನಮ್ಗೆ ತುಂಬಾ ಸೊಳ್ಳೆ ಕಚ್ಚುತ್ತದೆ. ಸೊಳ್ಳೆ ಬತ್ತಿ ಇದೆಯಾ? ಸೊಳ್ಳೆ ತಾನೇ ಕಚ್ತಾ ಇರೋದು, ಹುಲಿ ಸಿಂಹ ಏನು ಅಲ್ವಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗಲ್ಲ ಆಗಲ್ಲ, ನೀವಲ್ಲಿ ತಿನ್ಕೊಂಡು ಕುಡ್ಕೊಂಡು ಮಲ್ಕೊಂತೀರಾ, ನಾವಿಲ್ಲಿ ಕುತ್ಕೊಂಡು ಸೊಳ್ಳೆನ ಕಚ್ಚಿಸ್ಕೊಂಡ್ಬೇಕಾ? ಲೇ, ಹೊರ್ಗೋಗಿದಲ್ಲ ಸೊಳ್ಳೆ ಬತ್ತಿ ತಂಗ್ಯನೋ? ಹ್ಞೂ ಅಣ್ಣ, ತಂದಿದ್ದೀನಿ. ನಮಗ್ ಮಾತ್ರ 2. ಸರಿ, ಅವನೇ ತಂದು ಹಚ್ಚಿ ಸಾಯಿ. ಸೊಳ್ಳೆ ಕಚ್ಚಿದ್ರೆ ತಡ್ಕೋಬಹುದು, ಈ ಚಿಕ್ಕ ಹುಡುಗಿ ಕಿವಿ ಕಚ್ಚಿದ್ರೆ ತಡ್ಕೊಳಕ್ಕಾಗಲ್ಲ. ಸಿಹಿ, ಯಾಕೆ ಪುಟ್ಟ ಬೇಜಾರಾಗಿದ್ಯಾ? ಇಷ್ಟೊತ್ತು ಪಟಾಕಿ ತರ ಸಿಡಿತಿದ್ದೆ, ಈಗ ಏನಾಯ್ತು ನಿನಗೆ? ನನ್ಗೆ ಸೀತಮ್ಮ ತುಂಬಾ ನೆನಪಾಗ್ತಿದ್ದಾಳೆ. ಅವಳು ನಾನಿಲ್ಲ ಅಂದ್ರೆ ಅಳ್ತಿರ್ತಾಳೆ. ಅವಳು ಊಟ ಮಾಡಿರ್ತಾಳೋ ಇಲ್ವೋ? ನನ್ಗೂ ಅಷ್ಟೆ, ನಮ್ಮಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ಅಮ್ಮನ ವಿಷಯದಲ್ಲಿ ನೀನು ನನ್ಗಿಂತ ಅದೃಷ್ಟವಂತೆ. ನಾನು ನಮ್ಮಮ್ಮನ ನೋಡೇ ಇಲ್ಲ, ಅವ್ರ ಜೊತೆ ಮಾತು ಆಡ್ಲಿಲ್ಲ. ಅಮ್ಮನ ಪ್ರೀತಿ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಶ್ರಾವಣಿ ಅಕ್ಕ, ನನ್ಗೂ ಅಪ್ಪನ ಪ್ರೀತಿನೇ ಇರ್ಲಿಲ್ಲ. ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಅಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಬೇಜಾರಾಗ್ತಿತ್ತು. ಆಮೇಲೆ ನನ್ ಗ್ರಾಮಪ್ಪ ಸಿಗ್ಮೇಲೆ ನನಗೆ ಫುಲ್ ಹ್ಯಾಪಿ ಆಗಿದೆ. ಡೋಂಟ್ ವರಿ, ನಿಮ್ಗೂ ಅಮ್ಮ ಸಿಗ್ತಾರೆ.